ತ್ಯಾಗ ಮಾಡಿದ್ದೇವೆ, ದೇಶಕ್ಕಾಗಿ ಬಿಟ್ಟುಕೊಟ್ಟಿದ್ದೇವೆ, ಹೋಗಲಿ, ಪ್ರಶ್ನೆನೇ ಇಲ್ಲ. ಆದರೆ ಅದರ ಅರ್ಥ ನೀವು ಪಬ್ಲಿಕ್ ಜೀವದ ಜೊತೆಗೆ ಕಲ್ಲಾಟ ಮಾಡಿಕೊಂಡು ಮನುಷ್ಯಕ್ಕೆ ಬಂದಂಗೆ ನೀರು ಸರಬರಾಜು ಮಾಡೋದು, ಅದರೊಳಗಿಂದ ರೇಡಿಯೇಷನ್ ಇಫೆಕ್ಟ್ ಆಗಿದ್ದು, ಮತ್ತೇನೇನೋ ಅಲ್ಲಿ ಮಾಡ್ತಾ ಇರೋದು, ಮತ್ತು ಅಲ್ಲಿ ಆ ಜನರ 20 ಕಿಲೋಮೀಟರ್ ಒಳಗಡೆ ಜನರ ಅವರ ದೈಹಿಕ ಪರಿಸ್ಥಿತಿ ಮಾಡಬೇಕು, ಪರೀಕ್ಷೆ ಮಾಡಬೇಕು ಅಂತಲೂ ಡೈರೆಕ್ಷನ್ ಇದೆ. ಯಾರಿಗೂ ಮಾಡಿದ್ದು ನನಗಂತೂ ಗೊತ್ತಿಲ್ಲ. ಹಾಗಾಗಿ ಇಂಥದ್ದೆಲ್ಲ ಕೆಲಸಗಳನ್ನು ಇವರು ಮಾಡ್ತಾ ಇದ್ದಾರೆ. ಅದು ಅಪಾಯಕಾರಿ ಸಂಗತಿಗಳನ್ನು ನಾವೀಗ ಹೊರಗಿಡ್ತಾ ಇದ್ದೇವೆ. ಹಾಗಾಗಿ ಕೈಗಾದವರು ಇದರ ಬಗ್ಗೆ ಎಕ್ಸ್ಪ್ಲನೇಷನ್ ಜನರಿಗೆ ಕೊಡಬೇಕು. ಸಾರ್ವಜನಿಕರಿಗೆ ಅಲ್ಲಿನ ವ್ಯವಸ್ಥೆ ಏನಿದೆ, ಅವ್ರು ಯಾವಾಗ ಮಾನಿಟರ್ ಮಾಡಿದ್ದಾರೆ, ಎಷ್ಟು ಜನರನ್ನು ಮಾನಿಟರ್ ಮಾಡಿದ್ದಾರೆ, ಅವರ ದೈಹಿಕ ಪರಿಸ್ಥಿತಿಯನ್ನು ಎಕ್ಸಾಮಿನೇಷನ್ ಮಾಡಿದ್ದಾರೆ. ರೇಡಿಯೋ ಆ್ಯಕ್ಟಿವಿಟೀಸ್ ಬಗ್ಗೆ ಈ ಕದ್ರಾ ಡ್ಯಾಮ್ನಲ್ಲಾಗಲಿ ಅಥವಾ ಬೇರೆ ಕಡೆಗೆ ಅವರು ಬಿಡ್ತಾ ಇದ್ದರೆ ಅದರಲ್ಲಾಗುವ ರೇಡಿಯೋ ಆ್ಯಕ್ಟಿವಿಟಿ ಪರಿಣಾಮ ಎಷ್ಟಿದೆ, ಅದು ಸೆಂಟಿಗ್ರೇಡ್ ಅಥವಾ ಯಾವುದೇ ಲೆಕ್ಕದಲ್ಲಿ ಏನು ಮಾಡ್ತಾರೆ. ನಾನೇನು ಸೈಂಟಿಸ್ಟ್ ಅಲ್ಲ, ನಾನು ಒಬ್ಬ ಲೇಮನ್, ಸೋ ಫಾರ್ ದಿ ಸೈಂಟಿಫಿಕ್ ಮ್ಯಾಟರ್ಸ್ ಆರ್ ಕನ್ಸರ್ನ್. ಅದಕ್ಕೆ ಎಕ್ಸ್ಪರ್ಟ್ ಸೈಂಟಿಸ್ಟೇ ಹೇಳಬೇಕಾಗತ್ತೆ.